ನಮಸ್ಕಾರ ರೀಪ ಎಲ್ಲರಿಗೂ. ಶಿಗ್ಗಾಂವಕ್ಕೆ ಮತ್ತೊಂದು ಅದ್ಭುತವಾದ ಸುದ್ದಿಯೊಂದಿಗೆ ಬಂದಿದ್ದೀನಿ. ಯಾವ ರೀತಿ ಕಾಂಗ್ರೆಸ್ ಪಕ್ಷ ಶಿಗ್ಗಾಂವದಲ್ಲಿ ಯಾವುದೇ ರೀತಿಯಲ್ಲಿ ಶತಾಯಗತಾಯ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಹಾಲಿ ಸಂಸದ ಬಸವರಾಜ ಬೊಮ್ಮಾಯಿಯ ಸುಪುತ್ರ ಭರತ ಬೊಮ್ಮಾಯಿಯನ್ನು ಯಾವುದೇ ಪರಿಸ್ಥಿತಿಯಲ್ಲಿ ಸೋಲು ಸಲುವಾಗಿ ಯಾವ ರೀತಿ ರಣತಂತ್ರ ಹೆಣದಾರ ಗೊತ್ತೈತೇನ್ರಿ. ಅದರಲ್ಲಿ ಮೊಟ್ಟ ಮೊದಲಿಗರು ಇದೇ ಕರ್ನಾಟಕ ರಾಜ್ಯದ ಅರಣ್ಯ ಮಂತ್ರಿಗಳಾದ ಅಜಾತಶತ್ರು ಈಶ್ವರ್ ಖಂಡ್ರೆ. ಎರಡನೇ ಸಾಲಿನಲ್ಲಿ ಬರ್ತಾರ ಇದೇ ಕರ್ನಾಟಕ ರಾಜ್ಯದ ಲೋಕೋಪಯೋಗಿ ಮಂತ್ರಿ ಸತೀಶ್ ಜಾರಕಿಹೊಳಿ. ಮೂರನೇ ಸಾಲಿನಲ್ಲಿ ಬರ್ತಾರ ಜಮೀರ್ ಅಹ್ಮದ್ ಖಾನ್, ರಹೀಮ್ ಖಾನ್, ರುದ್ರಪ್ಪ ಲಮಾನಿ, ಬಣಕಾರ ಮತ್ತು ಅಲ್ಲಿರುವಂಥ ಅನೇಕ ಶಾಸಕರು. ಶಿವಣ್ಣವರದಾರ, ಕೋಳಿವಾಡದಾರ, ಉಪಸಭಾಧ್ಯಕ್ಷ ರುದ್ರಪ್ಪ ಲಮಾಣಿ ಅಂತವ್ರದಾರ. ಅಲ್ಲಿ ಸಂಪೂರ್ಣ ಹಾವೇರಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸಿನ ಶಕ್ತಿ ಭಾಳ ಐತೆ ಅಂದಮೇಲೆ ಈಗ ಈಶ್ವರ್ ಖಂಡ್ರೆಯವರು ಕಳೆದ ಒಂದು ವರ್ಷದಿಂದ ಶಿವಾನಂದ ಪಾಟೀಲ್ ಇನ್ಚಾರ್ಜ್ ಮಂತ್ರಿ ಇದ್ದರೂ ಸಹಿತ ಅಲ್ಲಿ ಯಾವ ರಣತಂತ್ರಗಳನ್ನು ಹೆಣೆದು ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಆರಿಸಿ ತರ್ತಾರೆ ಅನ್ನೋದು ಭಾಳ ಕುತೂಹಲ ಆಗೈತಿ ಈಗ. ಯಾಕಂದರೆ ಪ್ರತಿಷ್ಠಿತ ಪ್ರಶ್ನೆ, 6 ಸಚಿವರು 10 ಶಾಸಕರು ಹಗಲಿರಲು ದುಡಿದು ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಎಷ್ಟು ಸಾವಿರ ಮತಗಳ ಅಂತರದಿಂದ ಆರಿಸಿ ತರ್ತಾರ. ಯಾಕಂದರೆ ಅಲ್ಲಿ AICC ಸೆಕ್ರೆಟ್ರಿ ಕಳೆದ 4-5 ತಿಂಗಳದಿಂದ ಅಲ್ಲಿ ಮಯೂರಿ ಯಾವ ರಣತಂತ್ರಗಳನ್ನ ಹೆಣೆದು ಅಲ್ಲಿ ಒಂದು ಅಖಾಡ ತಯಾರು ಮಾಡ್ಯಾರ. ಇನ್ನು ಕಾದು ನೋಡ್ಬೇಕಲ್ರಿ. ಇನ್ನು ಭರತ ಬೊಮ್ಮಾಯಿಗೆ ಒಂದು ಸ್ವಲ್ಪ ಅಂಜಿಕೆನೂ ಹುಟ್ಟೈತ್ರಿ. ಯಾಕಂದ್ರೆ ರಭಸದಿಂದ ಬಂದಂಥ ಕಾಂಗ್ರೆಸ್ ಅಭ್ಯರ್ಥಿ ಅಲ್ಲಿ ಈಗ ಮತ್ತೋರ್ವ ಆಕಾಂಕ್ಷಿ ಅವರು ಮನವೊಲಿಸಿದಾರ ಸಿದ್ದರಾಮಯ್ಯ. ಈಗ ಬಹಳಷ್ಟು ಶಕ್ತಿಯುತವಾಗಿ ಬೆಳೆದ ನಿಂತಾನ. ಅವನೇ ಕಾಂಗ್ರೆಸ್ಸಿನ ಯಾಸೀರ್ ಪಠಾನ್ಗೆ ಇವರು ಎಲ್ಲರೂ ಕೈ ಕಟ್ಟಿ ಟೊಂಕ ಕಟ್ಟಿ ನಿಂತಾರಂದ್ರೆ ಅಲ್ಲಿ ಕಾಂಗ್ರೆಸ್ ಬಾವುಟ ಹಾರ್ತೈತ್ರಿ. ಇದು ಕಡಕ ಜವಾರಿ ಕಾಕನ ಭವಿಷ್ಯ. ಆದರೂ ಸಹಿತ ಕಾಂಗ್ರೆಸ್ ಬಾವುಟ ಹಾರ್ತೈತೆ ಅಂತೇಳಿ ಭಾಳ ಯಮಾರಿಸಿಕೊಂಡು ಬೇಡ್ರಿ. ಬಸವರಾಜ ಬೊಮ್ಮಾಯಿ ಭಾಳ ಮಾತಾಡಂಗಿಲ್ರಿ. ಒಳಗಿಂದ ಹೋಗಿ ಹೋಟ್ಗಳು ಕಬ್ಜಾ ತೊಗೋತಾರ. ನೀವು ರೋಡ್ ಶೋ ಮಾಡ್ಕೋತ ಹೂವು ಆರಿಸ್ಕೋತ ಕೈ ಮಾಡ್ಕೋತ ಹೋಗ್ಬೇಡ್ರಿ. ಹಿಂಗೆ ನಿಮ್ಗೆ ಭಾಳ ಪೆಟ್ಟು ಬಿದ್ದಾವ. ಆದ್ರೆ ಭರತ ಮತ್ತು ಬಸವರಾಜ ಬೊಮ್ಮಾಯಿ ರಣತಂತ್ರ ಬೇರೆ, ಪ್ರಹ್ಲಾದ್ ಜೋಶಿಯ ಚಾಣಕ್ಯ ತಂತ್ರ ಬೇರೆ, ಅಲ್ಲಿರುವಂಥ ಇನ್ನುಳಿದ ಶಾಸಕರು ಮಾಜಿ ಶಾಸಕರ ರಣತಂತ್ರ ಬೇರೆ. ಯಮಾರಿಸಿ ಕೂತ್ರಿ ನಾವು ಗೆಲ್ಲತ್ತೇವೆ ಅಂಥೇಳಿ ಏನಾರು ಹುಮ್ಮಶನ್ಯಾಗೆ ಕೂತ್ರ ಬಸವರಾಜ ಬೊಮ್ಮಾಯಿ ಪಾದರಸದಂತೆ ಇರುವಂಥ ವ್ಯಕ್ತಿ ಯಾರ್ಯಾರನ್ನ ಕಬ್ಜಾ ತಗೊಂಡು ರಾತ್ರೋರಾತ್ರಿ ಅದಲು ಮಾಡುವಂಥ ಶಕ್ತಿ ಬಸವರಾಜ ಬೊಮ್ಮಾಯಿಗೆ ಇರುವಾಗ ನೀವು ಭಾಳಷ್ಟು ಎಚ್ಚರ ವಹಿಸಬೇಕು. ರಾತ್ರಿ ಹಗಲಿ ಕಾವಲ ಕಾಯಬೇಕು. ಕಾಂಗ್ರೆಸ್ದವರು ಎಲ್ಲರೇ ಸರ್ಕಾರ ನಮ್ಮದೈತಿ, ಮಂತ್ರಿಗಳು ನಮ್ಮವ್ರದಾರು, ನಾ ಆರ್ಸೇ ಬನ್ನಿ, ನಾ ವಿಧಾನಸಭಾನ ಪ್ರವೇಶ ಮಾಡಿನಿ ಅಂಥೇಳಿ ಕಾಂಗ್ರೆಸ್ ಅಭ್ಯರ್ಥಿ ಎಲ್ಲಾದರೂ ಭಾಳಷ್ಟು ಹುರುಪಿನಿಂದ ಅಡ್ವಾನ್ಸ್ ಭವಿಷ್ಯದಿಂದ ಕೂತ್ರ ಬಸವರಾಜ ಬೊಮ್ಮಾಯಿ 30 ವರ್ಷದಿಂದ ಕಬ್ಜಾ ಹಿಡಿದು ಅದೇ ಕ್ಷೇತ್ರದಿಂದ ಮುಖ್ಯಮಂತ್ರಿ ಆದದ್ದು ಇತಿಹಾಸ ಐತಿ. ಅದೇ ಕ್ಷೇತ್ರದಿಂದ ಪಾರ್ಲಿಮೆಂಟ್ ಪ್ರವೇಶ ಮಾಡಿದಂಥ ಇತಿಹಾಸ ಐತಿ. ಮಗನನ್ನು MLA ಮಾಡೋ ಸಲುವಾಗಿ ಅವರಿಗೇನು ಭಾಳ ಕಸರತ್ತು ಹತ್ತುವುದಿಲ್ಲ. ಆದರೆ ನೀವು ಭಾಳ ಎಚ್ಚೆತ್ತ ಇರಬೇಕು. ದೀಪ ಹಚ್ಕೊಂಡು ತಿರುಗಾಡಬೇಕು ಬೆಳಕಿನಾಗ ಏನೇನು ನಡೆದೈತೆ ರಾತ್ರಿ ಆಗಲಿ. ಅದರ ಸಲುವಾಗಿ ಇದೊಂದು ಗ್ರೌಂಡ್ ರಿಪೋರ್ಟ್ ಕಾಂಗ್ರೆಸ್ ಅಭ್ಯರ್ಥಿಗೆ ಎಚ್ಚರಿಕೆ ಗಂಟೆ. ಆದರೆ ಇವು ಎಲ್ಲ ಮಂತ್ರಿಗಳು ರಣತಂತ್ರಗಳನ್ನು ಹೆಣೆಯುವಾಗ ಯಾವ ರೀತಿ ರಣತಂತ್ರ ಹೆಣಿತಾರ. ಅದರಲ್ಲಿ ಮೊಟ್ಟ ಮೊದಲಿಗರಾಗಿ ಸತೀಶ್ ಜಾರಕಿಹೊಳಿ ರಣತಂತ್ರ ಭಾಳ ಇಂಪಾರ್ಟೆಂಟ್ ರೀ. ಮಾತು ಕಡಿಮೆ ಮೌನ, ಮಾತಾಡಿದರೆ ಹೆಚ್ಚು ಬೆಂಕಿ. ಮೌನ, ಆ ಮೌನದಿಂದ ಮತಗಳನ್ನು ಸೆಳೆಯುವಲ್ಲಿ ಸತೀಶ್ ಜಾರಕಿಹೊಳಿ ಯಾವಾಗಲೂ ಚಾಣಾಕ್ಷ. ಈಗ ಹಾವೇರಿ ಬಹಳ ಪ್ರತಿಷ್ಠಿತ ಕ್ಷೇತ್ರವನ್ನು ತೆಗೆದುಕೊಂಡಾರ. ಸತೀಶ್ ಜಾರಕಿಹೊಳಿ ಅಲ್ಲಿ ಇನ್ಚಾರ್ಜು ಅದಾರ. ಸತೀಶ್ ಜಾರಕಿಹೊಳಿ ಯಾವ ರಣತಂತ್ರ ಹೆಣಿತಾರ ಅಲ್ಲಿ ಕಾಂಗ್ರೆಸ್ ಗೆಲುವಾಗೈತಿ, ಸೋಲು ಕಂಡಿಲ್ಲ. ಹಂಗಾದ್ರೆ ಕಡಕ ಜವಾರಿ ಕಾಕ ಏನು 2 ದಿವಸನಾಗ ಕಾಡಕ್ಕೆ ಇಳಿತಾನ. ಸಂಪೂರ್ಣ ಗ್ರೌಂಡ್ ರಿಪೋರ್ಟ್ ತೊಗೊಂಡು ಬರ್ತಾನ. ಕಾಂಗ್ರೆಸ್ ಅಭ್ಯರ್ಥಿ ಯಾವ ರೀತಿ ಗೆಲುವು ಸಾಧಿಸ್ತಾನ ಅನ್ನುವ ರಿಪೋರ್ಟ್ದೊಂದಿಗೆ ಬರ್ತೀನಿ. ಹಂಗಾದ್ರೆ ಕಡಕ ಜವಾರಿ ಕಾಕನ ಯೂಟ್ಯೂಬ್ದಾಗ ಬಟನ್ ಹೊಡಿತೀರಿ. ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.